10,000 ರೇಷನ್ ಕಾರ್ಡ್ ಮಾರುವಾಗ್ಲಿ ಮನೆ ಕೊಡಕತ್ತೆ ಒಂದು ಮುಟ್ಟಿಗೆ ಮಣ್ಣು ಹಾಕಿ ಶಾಸಕರು ಇಲ್ಲ ಸರ್ಕಾರ ಇಲ್ಲ ನಮ್ಮ ಪಾಲಿ ಸತ್ತು ಹೋಗಿ ಆಫೀಸ್ನಾಗಂತೂ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಲಂಚದ ಪ್ರಭಾವ ತುಂಬಿಕೊಳ್ಳುತ್ತೆ. ಜಿಲ್ಲಾಧಿಕಾರಿಗಳೇ ಖುದ್ದಾಗಿ ಸಮಯ ನಿಗದಿಪಡಿಸಿ ಸಾರ್ವಜನಿಕರ ಅಹವಾಲು ಆಲಿಸುವ ಸಭೆಗೆ ಗೈರು ಹಾಜರಾದ ಘಟನೆ ಕುಂದಗೋಳದಲ್ಲಿ ಇಂದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಧಾರವಾಡ ಜಿಲ್ಲಾಧಿಕಾರಿಗಳಾದ ಸ್ನೇಹಲ್ ಆರ್ ಅವರು ಇಂದು ಬೆಳಗ್ಗೆ 11 ಗಂಟೆಗೆ ಸಾರ್ವಜನಿಕ ಸಂಪರ್ಕ ಅಹವಾಲು ಸಭೆಯನ್ನು ನಿಗದಿಪಡಿಸಿದರು. ತಮ್ಮ ಸಮಸ್ಯೆಗಳನ್ನು ಹೊತ್ತು ದೂರದ ಊರುಗಳಿಂದ ಆಗಮಿಸಿದ್ದ ನೂರಾರು ರೈತರು ಹಾಗೂ ಸಾರ್ವಜನಿಕರು ನಿಗದಿತ ಸಮಯಕ್ಕೆ ತಹಶೀಲ್ದಾರ್ ಕಚೇರಿಗೆ ಹಾಜರಾಗಿದ್ದರು. ಆದರೆ ಸಮಯ ಮೀರಿ ಗಂಟೆ ಕಳೆದರೂ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸದಿದ್ದರಿಂದ ಕಾದು ಕಾದು ಸುಸ್ತಾದ ಸಾರ್ವಜನಿಕರು ಹಾಗೂ ರೈತ ಸಂಘಟನೆಗಳ ಪದಾಧಿಕಾರಿಗಳು ಆಡಳಿತ ಯಂತ್ರದ ಬೇಜವಾಬ್ದಾರಿತನಕ್ಕೆ ಕಿಡಿಕಾರಿದ್ರು. ನಾವಲ್ಲೇ ಕೊಡ್ತಿದ್ವಿ ಅವ್ರು ಇಲ್ಲಿ ಕುಂತರು ನಾವಲ್ಲೇ ಕುಂತೀವಿ. ರೈತ ವಿರೋಧಿ ಅಧಿಕಾರಿಗಳಿಗೆ ರೈತರನ್ನ ಜಿಲ್ಲಾಧಿಕಾರಿಗಳ ಈ ನಡವಳಿಕೆಯನ್ನ ರೈತ ವಿರೋಧಿ ಧೋರಣೆ ಎಂದು ಖಂಡಿಸಿದ ಪ್ರತಿಭಟನಾಕಾರರು ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಧರಣಿ ಕುಳಿತು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ರೈತರ ಕಣ್ಣೀರು ಒರೆಸಿದಂತ ಡಿಸಿ ಅವರಿಗೆ, ಕೂಲಿ ಕಾರ್ಮಿಕರ ನೋವನ್ನು ಆಲಿಸಿದಂತ ಡಿಸಿ ಅವರಿಗೆ. ಜಿಲ್ಲಾಧಿಕಾರಿಗಳು ನಮ್ಮ ಕುಂದಗೋಳ ತಾಲೂಕಿಗೆ ಬಂದಿದ್ದಾರೆ. ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕಾರ ಮಾಡಲು ಬಂದಿದ್ದಾರೆ. ಅವ್ರು ಇವತ್ತೇ ಬರ್ತಾರೆ ಅನ್ನೋದು ಯಾರಿಗೂ ಸೂಚನೆ ಕೊಟ್ಟಿಲ್ಲ. ಫಸ್ಟ್ ಆಫ್ ಆಲ್ ಮೊದಲೇದು ಜಿಲ್ಲಾಧಿಕಾರಿಗಳು ಕುಂದಗೋಳ ತಾಲೂಕಿಗೆ ಬಂದು ಸಾರ್ವಜನಿಕರ ಅಹವಾಲು ಸ್ವೀಕಾರ ಮಾಡ್ತೇವೆ ಅಂತೇಳಿ ಅವರು ಪ್ರಚಾರನೂ ಮಾಡಿಲ್ಲ, ಸಾರ್ವಜನಿಕರಿಗೆ ಯಾರಿಗೆ ತಿಳಿಸಿಲ್ಲ. ಇದು ಒಂದನೇದು. ಎರಡನೇದು, ಇವತ್ತು ಬೆಳಿಗ್ಗೆ 11 ಗಂಟೆಗೇನೆ ಬಂದು ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕಾರ ಮಾಡ್ತೇವೆ ಅಂತ ಹೇಳಿದವರು ಈಗ ಮಧ್ಯಾಹ್ನ 2 ಗಂಟೆ ಆದರೂ ಕೂಡ ಇನ್ನೂ ಕೂಡ ಒಬ್ಬ ಸಾರ್ವಜನಿಕರ ಒಂದು ಅಹವಾಲು ಸ್ವೀಕಾರನೂ ಇಲ್ಲ, ಇನ್ನೂ ಏನೂ ಇಲ್ಲ. ನಮ್ಮೆಲ್ಲ ರೈತ ಬಾಂಧವರು ಸಾರ್ವಜನಿಕರು ಬಂದು ಮತ್ತೆ ನಮ್ಮ ಈ ಸಭೆಗೆ ಬಂದು ಆಹ್ವಾನ ಮನವಿ ಕೊಟ್ಟು ಹೋಗ್ಬೇಕಂತ ಹೇಳಿದ್ರೆ ಬಂದು ಕುಂತು ಬೇಜಾರಾಗಿ ಮತ್ತೆ ಒಳ್ಳೆ ನಮ್ಮ ರೈತರು ಸಾರ್ವಜನಿಕರು ಹೊಳ್ಳಿ ಹೋದ್ರು. ಆ ತಡವಾಗಿ ಬಂದಿದ್ದಲ್ಲ, ಮತ್ತು ಇವಾಗ ಇವರು ಇಲ್ಲಿ ಕೆಳಗೆ ಬಂದು ಅರ್ಜಿ ಕೊಡ್ರಿ, ಮ್ಯಾಗ ಬಂದು ಅರ್ಜಿ ಕೊಡ್ರಿ ಅಂತಾರಂತಂದ್ರ ಇದು ಯಾವ ನ್ಯಾಯ? ಹಾಗಿದ್ರೆ ಇವ್ರ ನಮ್ಮ ಸಾರ್ವಜನಿಕರ ರೈತರ ಅಹವಾಲು ಸ್ವೀಕಾರ ಯಾಕೆ ಮಾಡ್ಬೇಕಾಗಿತ್ತು? ಆಮೇಲೆ ಇವರು ನಮ್ಮ ಜಿಲ್ಲೆಗೆ ಬಂದು ಎಷ್ಟು ತಿಂಗಳುಗಳಾಯ್ತು, ಬಂದಾಗಿಂದ ಎಲ್ಲಾ ತಾಲೂಕಿಗೆ ಅವರು ವಿಸಿಟ್ ಕೊಟ್ಟು ಅಲ್ಲಿ ಆಹ್ವಾನ ತಗೊಂಡ್ರು. ಆದ್ರೆ ನಮ್ಮ ಕಟ್ಟ ಕಡೆ ನಮ್ಮ ಕುಂದಗೋಳ ತಾಲೂಕು ಹಿಂದುಳಿದ ತಾಲೂಕಿಲ್ಲಿ ಇಲ್ಲಿ ಯಾರು ಕೇಳೋರು ಯಾರು ಹೇಳೋರು ಕೇಳೋರು ಇಲ್ಲ, ಸರ್ಕಾರನೂ ಇಲ್ಲ. ಮತ್ ನಾವು ರೈತರು, ನಾವು ಸಾರ್ವಜನಿಕರು ನಾವೇನು ನಿಮ್ಗೆ ಓಟ್ ಹಾಕಿಲ್ವಾ? ನಾವು ಮನುಷ್ಯರಲ್ವಾ? ಲೇಟ್ ಆಗಿನೂ ಬಂದ್ ಮತ್ತು ಇವತ್ತು ಇನ್ನೂ ಕೂಡ 2 ಗಂಟೆ ಅಹವಾಲು ಸ್ವೀಕಾರ ಮಾಡಿಲ್ಲ ಅಂದ್ರೆ ನೀವು ಇನ್ನು ನಮ್ಮ ಸಾರ್ವಜನಿಕರ ತೊಂದರೆಗಳನ್ನು ಯಾವಾಗ ನಿಭಾಯಿಸೋದು? ಕೇವಲ ನೀವು ಅರ್ಜಿ ತಗೊಳಕ ಲೇಟ್ ಮಾಡಿದ್ರೆ 2-3 ತಾಸು ಅಂದ್ರೆ ಇನ್ನು ನಮ್ಮ ರೈತರ ಸಾರ್ವಜನಿಕರ ಅಳಲನ್ನ ಅವ್ರ ಸಮಸ್ಯೆಯನ್ನ ಪರಿಹಾರ ಯಾವಾಗ ಮಾಡೋರು? ಕೃಷಿಕ ಸಮಾಜ ರೈತ ಸಂಘಟನೆ ರತ್ನ, ಭಾರತ ರೈತ ಸಂಘಟನೆ, ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಪಟ್ಟಣದ ವಿವಿಧ ಸಂಘಟನೆಗಳ ಮುಖಂಡರು ಒಗ್ಗೂಡಿ ಅಯ್ಯಯ್ಯೋ ಅನ್ಯಾಯ, ರೈತರ ಬೇಡಿಕೆಗಳನ್ನು ಸಮಯಕ್ಕೆ ಸರಿಯಾಗಿ ಸ್ವೀಕರಿಸಿದ ಅಧಿಕಾರಿಗಳಿಗೆ ಧಿಕ್ಕಾರ, ಅಹವಾಲು ಸ್ವೀಕರಿಸಿದ ಜಿಲ್ಲಾಧಿಕಾರಿಗಳಿಗೆ ಧಿಕ್ಕಾರ ಎಂದು ಆಕ್ರೋಶ ವ್ಯಕ್ತಪಡಿಸಿದರು.
ಜಿಲ್ಲಾಧಿಕಾರಿಗಳೇ, ಸಮಯ ನೀಡಿ ಜನರನ್ನ ಕಾಯಿಸುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರತಿಭಟನಾಕಾರರು ಪ್ರಶ್ನಿಸಿದರು. ತಾಲೂಕಿನಲ್ಲಿ ನಮ್ಮ ಹೊಲ ನಮ್ಮ ದಾರಿ ಯೋಜನೆ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಸೇರಿದಂತೆ ವಿವಿಧ ಸಮಸ್ಯೆಗಳ ಬಗ್ಗೆ ಮನವಿ ಸಲ್ಲಿಸಿದರು. ಕುಂದಗೋಳ ತಾಲೂಕಿನ ನಮ್ಮ ಹೊಲ ನಮ್ಮ ದಾರಿ ನನ್ನ ತಲೆ ಕೂದಲು ಬೆಳಗಾವ 10 ವರ್ಷ ಮನವಿ ಕೊಡಕತ್ತೆ. ಒಂದ್ ಮುಟ್ಟಿಗೆ ಮಣ್ಣು ಹಾಕಕ್ ಶಾಸಕರು ಇಲ್ಲ, ಸರ್ಕಾರ ಇಲ್ಲ, ನಮ್ಮ ಪಾಲಿಗೆ ಸತ್ತು ಹೋಗೈತಿ. ಈ ಒಂದು ವಿಷಯನ ನೀವು ಬಹಳ ತೀವ್ರವಾಗಿ ಬಹಳ ಗಂಭೀರವಾಗಿ ರಸ್ತೆಗಳು ಮಾಡ್ಬೇಕು. ಮತ್ತೆ ನಕಾಶೆ ಇದ್ರಷ್ಟ ನಾವು ದಾರಿ ಮಾಡ್ಕೊಡ್ತೀವಿ ಅಂತೀರಿ. ದಯವಿಟ್ಟು ನಕಾಶೆ ಇಲ್ಲದ ಭೂಮಿ ಇವತ್ತು ವಿಶ್ವದಾಗ ಇಲ್ಲ. ದಯವಿಟ್ಟು ಅದನ್ನ ಮಾನ್ಯ ತಾಲೂಕಾ ದಂಡಾಧಿಕಾರಿ DC ಅವರು ಕೂಡ ಅವ್ರಿಗೆ ತಿಳಿಸ್ಬೇಕು. ನೀವು ರೈತರಿಗೆ ನಿಮಿಷ ಸರಿ ಅನ್ನೋದು DC ಅವರಿಗೆ ಈ ಒಂದು ನಮ್ಮ ಹೊಲ ನಮ್ಮ ದಾರಿ ಬಗ್ಗೆ ಸಂಪೂರ್ಣವಾದಂತ ವಿಷಯ ತಗೊಂಡು ಕುಂದಗೋಳ ತಾಲೂಕು ನೋಡುವ ತಾಲೂಕಿನಾಗ ದಾರಿ ಇಲ್ಲನ್ರಿ, ಹಂಗ ನಮ್ ಕುಂದಗೋಳ ತಾಲೂಕು ದಾರಿ ಐತಿ. ದಯವಿಟ್ಟು ನಮ್ಮ ರೈತರಿಗೆ ಎತ್ತಿನ ಬಂಡಿ ಹೋಗೋದಕ್ಕ ಮೊದಲ ದಾರಿ ವ್ಯವಸ್ಥೆ ಮಾಡ್ಕೊಡ್ಬೇಕು. ಅಲ್ಲದೆ 2010-11ನೇ ಸಾಲಿನಾಗ ಕುಂದಗೋಳ ತಾಲೂಕು ಒಟ್ಟು 13 ಬ್ರಿಡ್ಜ್ ಕಮ್ ಬ್ಯಾರೇಜ್ ಆಗಿತ್ತು ಬೆಣ್ಣೆಹಳ್ಳಕ್ಕೆ. ಇವತ್ತು ಬೆಣ್ಣೆಹಳ್ಳ ಪ್ರಭಾವದಿಂದ ಅತಿವೃಷ್ಟಿಯಾಗಿ ರೈತರಿಗೆ ಬೆರಳೆಣಿಕೆಯಷ್ಟು ಮಾತ್ರಿಗೆ ಕೊಚ್ಕೊಂಡು ಹೋಗ್ಲಿ, ಬೆರಳೆಣಿಕೆ ಮಾತ್ರ ರೈತರಿಗೆ ಪರಿಹಾರ ಸಿಕ್ಕಿದೆ. ಮುಂಗಾರು ಹಂಗಾಮ ಕಟ್ಟಿದ ಬೆಳೆ 2019ರಿಂದ ಇವತ್ತಿನವರೆಗೂ ಸುಮಾರು 700 ಕೋಟಿ ಕುಂದಗೋಳ ತಾಲೂಕು ರೈತ ಕಟ್ಟಿರ್ತಕ್ಕಂಥ ಬೆಳೆ 100 ಕೋಟಿ ಕೈಗೆ ರೈತರಿಗೆ ಬಂದಿಲ್ಲ. ಇದು ದೊಡ್ಡ ದುರಂತ. ಇದಕ್ಕೆಲ್ಲ ಅಧಿಕಾರಿಗಳು ಮತ್ತು ರಾಜಕಾರಣಿ ಶಾಮೀಲಾಗಿ ಇವತ್ತು ಬೆಳೆ ವಿಮೆದವರು ನಮ್ಮ ರೈತರಿಗೆ ಹೊಳ್ಳಿ ವಾಪಸ್ ಬೆಳೆ ಪರಿಹಾರವನ್ನ ಕೊಡ್ತಾ ಇಲ್ಲ. ಯಾವ್ದಂದ್ರೆ ಗಾಡಿ ಅಪಘಾತ ಆತಂದ್ರೆ ಅಪಘಾತ ಆದ್ರೆ ಮಧ್ಯಂತರ ಬೆಳೆ ವಿಮಾ ಪರಿಹಾರ ಕೊಡ್ತಾರೆ, ಮಧ್ಯಂತರ ವಿಮೆ ಪರಿಹಾರ ಕೊಡ್ತಾರ. ರೈತರು ಕಟ್ಟಿದ ವಿಮೆಗೆ ಯಾಕೆ ನೀವು ಮಧ್ಯಂತರ ಪರಿಹಾರ ಕೊಡೋದು? ಇದಕ್ಕೆ ಯಾಕೆ ನೀವು ಯಾಕೆ ಜಾರಿ ಮಾಡಲ್ಲ? ನೀವು ಬರೋದಾದ್ರೆ ಮಾನ್ಯ ಉಸ್ತುವಾರಿ ಸಚಿವರು, ಶಾಸಕರು, ನಿಮ್ಮ ಅಧಿಕಾರಿಗಳನ್ನ, ಜಿಲ್ಲಾಧಿಕಾರಿಗಳನ್ನ ನೀವು ಕರ್ಕೊಂಡ್ ಬಂದ್ರ ನಮ್ಮೆಲ್ಲ ಸಮಸ್ಯೆ ಶೀಘ್ರವಾಗಿ ಅಲ್ಲೇ ಬಹುಮಾನ ಅಲ್ಲೇ ಡ್ರಾ ಅನ್ನೋ ತರ ಹಾಕೋ. ದಯವಿಟ್ಟು ಆ ಕೆಲಸ ನೀವು ಮಾಡ್ಬೇಕಾಯ್ತು ಮೇಡಮ್. ಅದು ನಿಮ್ಮಲ್ಲಿ ವೈಫಲ್ಯತೆ ಆಗಿತ್ತು ಅನ್ನೋದು ನಮ್ದೊಂದು ಆಗ್ರಹ. ಒಂದು ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ಇಲ್ಲೇ ತಾಲೂಕು ಆಡಳಿತದೊಳಗೆ ಎಣ್ಣೆ ಇರ್ಬೋದು, ಇವತ್ತ ಜನನ ಮರಣ ಇರ್ಬೋದು, ಪ್ರತಿ ಒಂದಕ್ಕೂ ರೇಷನ್ ಕಾರ್ಡ್ ಏಜೆಂಟ್ ಗಳನ್ನ ಇಟ್ಕೊಂಡು 5,000 ರೇಷನ್ ಕಾರ್ಡ್ ಮಾರುದಾಗ್ಲಿ 10,000 ಅನೇಕ ವಿಚಾರಗಳನ್ನ ಇಲ್ಲೆಲ್ಲ ಇಟ್ಕೊಂಡು ಯಾವುದೇ ಬೋರ್ಡ್ ಇಲ್ಲದನೆ ಬೋರ್ಡ್ ಇಂದನ ಮಾನ್ಯ ಹಿಂದಿನ DC ಅವರಿಗೆ ಅನೇಕ ನಾವು ಮನವಿಯನ್ನ ಕೊಟ್ಟರು ಸಹ ಯಾವುದನ್ನು ಇಲ್ಲಿ ಬೋರ್ಡ್ ಅನ್ನ ಹಾಕ್ಲಿಲ್ಲ. ದಯವಿಟ್ಟು ಎಲ್ಲ ರೈತರನ್ನ, ಕೂಲಿ ಕಾರ್ಮಿಕರನ್ನ ಪ್ರತಿದಿನ ಅಡ್ಡಾಡಿಸುವಂತ ಕೆಲಸವನ್ನ ಮಾನ್ಯ ಮಾಡ್ತಾ ಇದಾರ. ಇದಕ್ಕೆ ಸೂಕ್ತವಾದ ಕ್ರಮ ಕೈಗೊಂಡು ತಕ್ಷಣ ಯಾವುದು ಭ್ರಷ್ಟಾಚಾರ ಮಾಡ್ತಾರ ಅವ್ರನ್ನ ಕೂಡಲೇ ವರ್ಗಾವಣೆ ಮಾಡಬೇಕು. ಅನೇಕ ಇಲ್ಲಿ 10-15 ವರ್ಷಗಟ್ಟಲೆ ಇಲ್ಲೇ ಅಧಿಕಾರಿಗಳು ಬಿಟ್ಟು ಇವರು ರಾಜಕಾರಣ ಮಾಡ್ತಾ ಇದಾರ. ಇವ್ರನ್ನೆಲ್ಲರೂ ತೆಗೆದು ಹಾಕ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದೀವಿ. ಸ್ಥಳದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಳ್ಳುತ್ತಿದ್ದಂತೆ ಎಚ್ಚೆತ್ತ ಜಿಲ್ಲಾಧಿಕಾರಿಗಳು ಪ್ರತಿಭಟನೆ ನಡೆಯುತ್ತಿದ್ದ ಸ್ಥಳಕ್ಕೆ ಆಗಮಿಸಿ ರೈತರ ಮನವಿಯನ್ನ ಸ್ವೀಕರಿಸಿದರು. ಎಲ್ಲ ಕಾರ್ಗಲಿದ್ದ ಹೇಳಿ ನೀವು ಸ್ಪಂದನೆ ಮಾಡ್ಲಿಕ್ಕೆ ಆಗುತ್ತೆ ಅಂತ ನನಗೆ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ಯಾವುದು ಹೀಗೆ ಬಗೆಹರಿಸಕ್ಕಾಗತ್ತೆ ಕೂಡಲೇ ಮಾಡೋಣ. ಯಾವುದು ಸರ್ಕಾರದ ಹಂತದಲ್ಲಿ ಆಗಬೇಕು ಅದನ್ನ ಸರ್ಕಾರದ ಹಂತಕ್ಕೆ ನಾವು ನಿರ್ಧಾರಕ್ಕೆ ತಲುಪಿಸ್ತೀವಿ. ಮತ್ತೆ ಮುಂದಿನ ದಿನಗಳಲ್ಲಿ ಅವುಗಳೆಲ್ಲ ಮಾಡ್ತೀವಿ. ಆಡಳಿತದ ವಿಳಂಬ ಧೋರಣೆಯಿಂದಾಗಿ ಸಾರ್ವಜನಿಕರು ಬಿಸಿಲಿನಲ್ಲಿ ಗಂಟೆಗಟ್ಟಲೆ ಪರದಾಡುವಂತ ಘಟನೆ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಸಾರ್ವಜನಿಕರ ತೀವ್ರ ಅಸಮಾಧಾನಕ್ಕೆ ಸಾಕ್ಷಿಯಾಯಿತು. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ರೈತ ಮುಖಂಡರು ಹಾಗೂ ಇತರರು ಇದ್ದರು. ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ. ಹೊಸ ರೂಪ, ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ, ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ.